ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರಾಂಡಾ ರೇಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಪೂಜಾ ಭಟ್. ಹಿಂದಿನ ಕ್ಲಾಸಲ್ಲಿ ನಾವು ಫಸ್ಟ್ ಪಾರ್ಟ್ ಆಫ್ ಟೆನ್ಸಸ್ ಬಗ್ಗೆ ನೋಡಿದ್ವಿ. ಸೊ ವಿ ಡಿಸ್ಕಸ್ ದ ಮೀನಿಂಗ್ ಆಫ್ ಟೆನ್ಸ್. ಟೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಟೆನ್ಸ್ ಅಂದ್ರೆ ಏನು? ಟೆನ್ಸ್ ಇಸ್ ಆಕ್ಚುಲಿ ಅ ಫಾರ್ಮ್ ಆಫ್ ವರ್ಬ್ ದಟ್ ಟಾಕ್ಸ್ ಅಬೌಟ್ ಅ ಟೈಮ್. ಸೊ ಎಕ್ಸ್ಪ್ರೆಸಸ್ ಅ ಟೈಮ್ ಅಂತ ನಾವು ಕಲ್ತ್ಕೊಂಡ್ವಿ. ಆಮೇಲೆ ವಿ ಸ್ಪೋಕ್ ಅಬೌಟ್ ದ 3 ಟೈಪ್ಸ್, ದಿ ಬ್ರಾಡ್ಲಿ ಕ್ಲಾಸಿಫೈಡ್ ಟೈಪ್ಸ್: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್. ಅದಾದ್ಮೇಲೆ ನಾವು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೋ 4 ಟೆನ್ಸ್ಗಳ ಬಗ್ಗೆ ನಾವು ಮಾತಾಡಿದ್ವಿ. ಯಾವ್ದಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ಪಾಸ್ಟ್ ಟೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಕೂಡ 4 ಪಾಸ್ಟ್ ಟೆನ್ಸ್ಗಳು ಬರುತ್ತೆ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಇವತ್ತಿನ ಕ್ಲಾಸಲ್ಲಿ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಟೈಪ್ ಆಫ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಯಾವಾಗ ಬಳಕೆ ಮಾಡ್ತೀವಿ ನಾವು? ಪಾಸ್ಟ್ ಅಂದ್ರೆ ಆಗ ಹೋಗಿರೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಟೆನ್ಸ್ ನ ಬಳಕೆ ಮಾಡ್ತೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಏನು? ಇದನ್ನ ಪಾಸ್ಟ್ ಇಂಡೆಫಿನಿಟ್ ಟೆನ್ಸ್ ಅಂತ ಕೂಡ ಕರೀತಾರೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಸ್ಟ್ರಕ್ಚರ್ ನೋಡೋಣ. ಸಬ್ಜೆಕ್ಟ್ ಪ್ಲಸ್ V2 ಫಾರ್ಮ್ ಆಫ್ ದ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇಫ್ ಎನಿ. V2 ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ ಏನು? V1 ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. V1 ಅಂದ್ರೆ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ ವುಡ್ ಬಿ V1. V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್. ಸೊ ಸಿಂಗ್, ಸ್ಯಾಂಗ್, ಸಂಗ್ ಅಂತ ತಗೊಂಡ್ರೆ ಸಿಂಗ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ, V1 ಫಾರ್ಮ್ ಆಫ್ ದ ವರ್ಬ್ ಆಗುತ್ತೆ. ಸಂಗ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್, V3 ಆಗುತ್ತೆ. ಸ್ಯಾಂಗ್ ಇದೆಯಲ್ಲ ಅದು V2. V2 ನ ನಾವು ಡಿಡ್ ಫಾರ್ಮ್ ಅಂತ ಕೂಡ ಕರಿತೀವಿ. ಅಂದ್ರೆ ಪಾಸ್ಟ್ ಟೆನ್ಸ್, ಜನರಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಇಸ್ ಕಾಲ್ಡ್ ಆಸ್ V2 ಫಾರ್ಮ್ ಅಥವಾ ಡಿಡ್ ಫಾರ್ಮ್ ಅಂತ ಕೂಡ ಕರಿತೀವಿ. ಸೊ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಯಾವಾಗ ಬಳಕೆ ಮಾಡ್ತೀವಿ ನಾವು ತಿಳ್ಕೊಳ್ಳೋಣ. ಯೂಸಸ್: for completed actions or past habits. for completed actions ಅಂದ್ರೆ ಹಿಂದೆ ಆಗ ಹೋಗಿರೋ ಘಟನೆಗಳ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಆಗ ಹೋಗಿರೋ ಸನ್ನಿವೇಶಗಳ ಬಗ್ಗೆ ಮಾತಾಡಬೇಕು ಅಂದ್ರೆ completed actions. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂದಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಬಳಕೆ ಮಾಡಬಹುದು. ಪಾಸ್ಟ್ ಹ್ಯಾಬಿಟ್ಸ್ ಅಂದ್ರೆ ನಿಮ್ಮ ಹಳೆ ಹ್ಯಾಬಿಟ್ಗಳೇನಿತ್ತು, ಪಾಸ್ಟ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡಬೇಕು, ಅದು ಈಗಿಲ್ಲ ಮೊದಲಿತ್ತು ಅನ್ನೋ ಹ್ಯಾಬಿಟ್ಸ್ ಬಗ್ಗೆ ಮಾತಾಡಬೇಕು ಅಂದಾಗ ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಬಳಕೆ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡೋಣ. India became independent in 1947. Became is the V2. V2 ಅಂದ್ರೆ ಏನು? Past tense form. So become ಅನ್ನೋದು present tense ಅಲ್ವಾ, became ಅನ್ನೋದು past tense ಆಗುತ್ತೆ. So India 1947 ನಲ್ಲಿ ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ completed action ಬಗ್ಗೆ ಮಾತಾಡಬೇಕಾದ್ರೆ ನಾನು past tense ನ ಯೂಸ್ ಮಾಡ್ತೀನಿ. When I was young, I used to play piano. When I was young ಅಂದ್ರೆ ನಾನು ಚಿಕ್ಕವಳಿದ್ದಾಗ ನಾನು ಪಿಯಾನೋ ನುಡಿಸ್ತಿದ್ದೆ. ಯೂಸ್ ಟು ಇಸ್ ಆಲ್ಸೋ ಪಾಸ್ಟ್ ಟೆನ್ಸ್. ಪಿಯಾನೋ ನುಡಿಸ್ತಿದ್ದೆ, ಪಾಸ್ಟ್ ಹ್ಯಾಬಿಟ್. ನಾನು ಮೊದಲಿದ್ದಂತ ಹ್ಯಾಬಿಟ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡಬಹುದು. ಶಿ ಕಾಲ್ಡ್ ಮೀ 6 times yesterday. ನಿನ್ನೆ ಅವಳು ನನಗೆ 6 ಸಲ ಫೋನ್ ಮಾಡಿದ್ಲು. ಕಾಲ್ಡ್, ಕಾಲ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಕಾಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್. ಸೊ ನೋಡಿ, ಕಂಪ್ಲೀಟೆಡ್ ಆಕ್ಷನ್ಸ್ ಅಂದ್ರೆ ಆಗ ಹೋಗಿರೋ ಘಟನೆಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಅಥವಾ ಪಾಸ್ಟ್ ಹ್ಯಾಬಿಟ್ ಮೊದಲಿದ್ದಂತ ನಿಮ್ಮ ಹ್ಯಾಬಿಟ್ಸ್ ಗಳ ಬಗ್ಗೆ ಮಾತಾಡಬೇಕು ಅಥವಾ ಬೇರೆ ಯಾವ್ದು ಹ್ಯಾಬಿಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು ಯೂಸ್ ಮಾಡ್ತೀವಿ. ಸೆಕೆಂಡ್, ವಿತ್, ಇಟ್ಸ್ ಟೈಮ್, ಇಟ್ಸ್ ಅಬೌಟ್ ಟೈಮ್, ಇಟ್ಸ್ ಹೈ ಟೈಮ್, ವಿ ಯೂಸ್ ಸಿಂಪಲ್ ಪಾಸ್ಟ್. ಏನಿದು? ಸೊ ದೀಸ್ ಆರ್ ಫ್ರೇಸಸ್. ಇಟ್ಸ್ ಟೈಮ್, ಇಟ್ಸ್ ಅಬೌಟ್ ಟೈಮ್, ಇಟ್ಸ್ ಹೈ ಟೈಮ್ ಅಂತ ನಾವು ಕೆಲವೊಂದ್ಸಲ ಸೆಂಟೆನ್ಸಸ್ ನ ಸ್ಟಾರ್ಟ್ ಮಾಡ್ತೀವಿ. ಆ ತರ ಸೆಂಟೆನ್ಸಸ್ ಶುರು ಮಾಡಿದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಬಳಕೆ ಮಾಡಬೇಕಾಗುತ್ತೆ ವರ್ಬಲ್ಲಿ. ನಾವು ಏನು? ಇಟ್ಸ್ ಹೈ ಟೈಮ್, ಇಟ್ಸ್ ಅಬೌಟ್ ಟೈಮ್, ಇಟ್ಸ್ ಟೈಮ್. ಎಕ್ಸಾಂಪಲ್ಸ್ ನೋಡೋಣ. ಇಟ್ಸ್ ಹೈ ಟೈಮ್ ವಿ ಸ್ಟಾರ್ಟೆಡ್ ಸ್ಟಡಿಯಿಂಗ್. ಏನ್ ಹಂಗಂದ್ರೆ ಇಟ್ಸ್ ಹೈ ಟೈಮ್ ವಿ ಸ್ಟಾರ್ಟೆಡ್ ಸ್ಟಡಿಯಿಂಗ್ ಅಂದ್ರೆ ಈಗ ಆಲ್ರೆಡಿ ತುಂಬಾ ಡಿಲೇ ಆಗಿ ಹೋಗಿದೆ, ಈಗ ಆಲ್ರೆಡಿ ತುಂಬಾ ತಡ ಆಗಿ ಹೋಗಿದೆ, ಈಗಾದ್ರೂ ನಾವು ಓದಕ್ಕೆ ಶುರು ಮಾಡಬೇಕು ಅಂತ ಹೇಳಿದಾಗ ನಾವು ಇಟ್ಸ್ ಹೈ ಟೈಮ್ ಅಂತ ಹೇಳ್ತೀವಿ. ಇಟ್ಸ್ ಹೈ ಟೈಮ್. ವೆನ್ ಇಸ್ ಇಟ್ ಯೂಸ್ಡ್? ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಅನ್ ಆಕ್ಷನ್ ದಟ್ ಇಸ್ ಆಲ್ರೆಡಿ ಡಿಲೇಡ್. ತುಂಬಾ ತಡ ಆಗಿ ಹೋಗಿದೆ ಆಲ್ರೆಡಿ, ಈಗಾದ್ರೂ ಇನ್ನು ಶುರು ಮಾಡೋಣ ಅಂತ ಹೇಳ್ಬೇಕಾದ್ರೆ ಇಟ್ಸ್ ಹೈ ಟೈಮ್, ಇಟ್ಸ್ ಅಬೌಟ್ ಟೈಮ್, ಇಟ್ಸ್ ಟೈಮ್ ಅನ್ನೋ ಫ್ರೇಸ್ ನ ಯೂಸ್ ಮಾಡಬಹುದು. ಆ ಫ್ರೇಸ್ ಯೂಸ್ ಮಾಡಾದ್ಮೇಲೆ ನೀವು ಯಾವ ವರ್ಬ್ ಯೂಸ್ ಮಾಡ್ತೀರಾ ಅದು ಯಾವಾಗ್ಲೂ V2 ಫಾರ್ಮ್ ಅಲ್ಲಿ ಇರಬೇಕು. ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಇಟ್ಸ್ ಹೈ ಟೈಮ್ ವಿ ಸ್ಟಾರ್ಟ್ ಸ್ಟಡಿಂಗ್ ಅಲ್ಲ, ಇಟ್ಸ್ ಹೈ ಟೈಮ್ ವಿ ಸ್ಟಾರ್ಟೆಡ್ ಸ್ಟಡಿಂಗ್. ಇಟ್ಸ್ ಅಬೌಟ್ ಟೈಮ್ ಯು ಗೋ ಹೋಮ್ ಅಲ್ಲ, ಇಟ್ಸ್ ಅಬೌಟ್ ಟೈಮ್ ಯು ವೆಂಟ್ ಹೋಮ್. ಸೊ ಯಾವ ವರ್ಬ್ ಯೂಸ್ ಮಾಡ್ತೀರಾ ಅದ್ರದ್ದು ಪಾಸ್ಟ್ ಫಾರ್ಮ್ ನ ಮಾತ್ರ ಇಲ್ಲಿ ಬಳಕೆ ಮಾಡಬೇಕು. ಸೊ ಈ ತರ ಕ್ವೆಶನ್ಸ್ ನ ಮುಂಚೆ ಕೂಡ SSC ಮತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ಎರರ್ ಸ್ಪಾಟಿಂಗ್ ಅಲ್ಲಿ ಈ ತರ ಕ್ವೆಶನ್ಸ್ ಕೇಳಬಹುದು. ಇಟ್ಸ್ ಹೈ ಟೈಮ್ ವಿ ಸ್ಟಾರ್ಟ್ ಸ್ಟಡಿಂಗ್ ಅಂತ ಕೇಳ್ತಾರೆ.
ಸೊ ನಿಮಗೆ ಗೊತ್ತಾಗಬೇಕು ಎರರ್ ಇರೋದು ಈ ಪಾರ್ಟ್ ಅಲ್ಲಿ. ಇಟ್ಸ್ ಹೈ ಟೈಮ್ ವಿ ಸ್ಟಾರ್ಟೆಡ್ ಸ್ಟಡಿಂಗ್. ಇಫ್ ಐ ಆಮ್ ಸೇಯಿಂಗ್ ಇಟ್ಸ್ ಅಬೌಟ್ ಟೈಮ್ ವಿ ಈಟ್ ಡಿನ್ನರ್ ಅಂದ್ರೆ ಏನು? ಈಗ ಆಲ್ರೆಡಿ ತುಂಬಾ ಹೊತ್ತಾಗಿದೆ, ಈಗಾದ್ರೂ ಊಟ ಮಾಡೋಣ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಇಟ್ಸ್ ಅಬೌಟ್ ಟೈಮ್. ಇಟ್ಸ್ ಅಬೌಟ್ ಟೈಮ್ ವಿ ಈಟ್ ಡಿನ್ನರ್. ಈ ಸೆಂಟೆನ್ಸ್ ಅಲ್ಲಿ ಎರರ್ ಇದೆಯಾ? ಇದೆ. ಸೊ ಇಲ್ಲಿ ಈಟ್ ಬರಲ್ಲ, ನಾನು ಏನ್ ಹೇಳಿದೆ, ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಬಳಕೆ ಮಾಡಬೇಕು. ವಿ ಟು ಫಾರ್ಮ್ ಆಫ್ ದಿ ಈಟ್. ಈಟ್ ದು ವಿ ಟು ಫಾರ್ಮ್ ಏನ್ ಬರುತ್ತೆ? ಏಟ್ ಬರುತ್ತೆ. ಸೊ ಈಟ್ ಬದಲು ಏಟ್ ಯೂಸ್ ಮಾಡಬೇಕು. ಇಟ್ಸ್ ಅಬೌಟ್ ಟೈಮ್ ವಿ ಏಟ್ ಡಿನ್ನರ್ ವುಡ್ ಬಿ ದ ಕರೆಕ್ಟ್ ಫಾರ್ಮ್ ಹಿಯರ್. ಥರ್ಡ್ ರೂಲ್ ನೋಡೋಣ, ಸಿಂಪಲ್ ಪಾಸ್ಟ್ ಟೆನ್ಸ್. When two actions are happening simultaneously in the past, simple past tense is used to express both of them. Simultaneously ಅಂದ್ರೆ ಏನು? ಜೊತೆ ಜೊತೆಯಾಗಿ ಅಂತ. ಅಂದ್ರೆ ಪಾಸ್ಟ್ ಅಲ್ಲಿ ನಡೆದಿರೋ ಎರಡು ಆಕ್ಷನ್ಗಳು, ಒಟ್ಟೊಟ್ಟಿಗೆ ನಡೆದಿರೋ ಎರಡು ಆಕ್ಷನ್ಗಳು ಪಾಸ್ಟ್ ಅಲ್ಲಿ, ಅಂತ ಆಕ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಎರಡು ಆಕ್ಷನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್ ನೋಡಿ, as the president entered the hall, everyone stood up. ಸೊ ಇಲ್ಲಿ ಎರಡು ವರ್ಬ್ ಇದೆ, ಇಲ್ಲೊಂದಿದೆ ಎಂಟರ್ಡ್, ಇಲ್ಲೊಂದಿದೆ ಸ್ಟುಡ್ ಅಪ್. ಎರಡು ಕೂಡ ವಿ ಟು ಫಾರ್ಮ್ ಅಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್. ಈ ಸೆಂಟೆನ್ಸ್ ಅರ್ಥ ಏನು? ಪ್ರೆಸಿಡೆಂಟ್ ಒಳಗ್ ಬರ್ತಾ ಇದ್ದ ಹಾಗೇನೆ ಎಲ್ಲರೂ ನಿಂತ್ಕೊಂಡ್ರು. ಸೊ ಎರಡು ಆಕ್ಷನ್ ಒಟ್ಟಿಗೆ ಆಗ್ತಾ ಇದೆ. ಪ್ರೆಸಿಡೆಂಟ್ ಬರ್ತಾ ಇರೋದು ಮತ್ತೆ ಎಲ್ಲರೂ ನಿಂತ್ಕೊಳ್ಳೋದು, ಎರಡು ಆಕ್ಷನ್ ಒಟ್ಟಿಗೆ ಆಗ್ತಾ ಇದೆ ಅಲ್ವಾ? ಅದೇ ಸೈಮಲ್ಟೇನಿಯಸ್ಲಿ ಅಂದ್ರೆ. When two actions are happening simultaneously in the past, simple past tense is used to express both of them. So ಎರಡು ಕಡೆನೂ ನಾನು simple past tense ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. As soon as he saw the police, he ran away. Saw is the past tense of see. Ran is the past tense of run. ಎರಡು ಕಡೆನೂ. ಸೊ ಅವನು ಪೊಲೀಸ್ ನ ನೋಡ್ತಾ ಇದ್ದ ಹಾಗೇನೆ ಅವನು ಓಡ್ ಹೋದ, ಎರಡು ಆಕ್ಷನ್ ಒಟ್ಟಿಗೆ ಆಗ್ತಾ ಇದೆ. ಸೊ ಎರಡು ಕಡೆನೂ ನಾನು ಸಿಂಪಲ್ ಪಾಸ್ಟ್ ಟೆನ್ಸ್ ವರ್ಬ್ ನ ಯೂಸ್ ಮಾಡ್ತೀನಿ. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿ 3 ಟೈಪ್ಸ್ ಆಫ್ ಸೆಂಟೆನ್ಸಸ್ ಹೇಗೆ ಮಾಡೋದು ನೋಡೋಣ. ಅಫರ್ಮೇಟಿವ್ ಅಂದ್ರೆ ಏನು? ಪಾಸಿಟಿವ್ ಸೆಂಟೆನ್ಸಸ್. ಸೊ ಐ ಕುಕ್ಡ್ ಡಿನ್ನರ್, ನಾನು ಅಡುಗೆ ಮಾಡಿದೆ. ಕುಕ್ ಪಾಸ್ಟ್ ಟೆನ್ಸ್ ಕುಕ್ಡ್. ನೆಗೆಟಿವ್ ಅಂದ್ರೆ ಏನು? ನಾಟ್ ಬರುತ್ತೆ. ಸೊ ಐ ಡಿಡ್ ನಾಟ್ ಕುಕ್ ಡಿನ್ನರ್, ನಾನು ಅಡುಗೆ ಮಾಡಲಿಲ್ಲ. ಸೊ ಇಲ್ಲಿ ಡಿಡ್ ಯೂಸ್ ಮಾಡ್ತೀವಿ ನೋಡಿ. ಹಾಗಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ವರ್ಬ್ ನ ನಾವು ಡಿಡ್ ಫಾರ್ಮ್ ಅಂತ ಕೂಡ ಕರಿತೀವಿ, ಯಾಕಂದ್ರೆ ಡಿಡ್ ಬಳಕೆ ಆಗೋದು ಈ ಟೆನ್ಸ್ ಅಲ್ಲಿ. ಇಂಟ್ರಾಗೇಟಿವ್ ಅಂದ್ರೆ ಕ್ವೆಶ್ಚನಿಂಗ್. ಸೊ ಡಿಡ್ ಐ ಕುಕ್ ಡಿನ್ನರ್, ನಾನು ಅಡುಗೆ ಮಾಡಿದ್ನಾ ಅಂತ ಕೇಳ್ತಾ ಇದ್ದೀನಿ. ಸೊ ಡಿಡ್ ಇಲ್ಲಿ ನಾನು ಯಾವ ವರ್ಬ್ ನ ಯೂಸ್ ಮಾಡ್ತೀನಿ, ಯಾವ ಆಕ್ಸಿಲರಿ ವರ್ಬ್ ನ ಯೂಸ್ ಮಾಡ್ತೀನಿ, ಅದೇ ವರ್ಬ್ ನ ಯೂಸ್ ಮಾಡಿ ನಾನು ಕ್ವೆಶ್ಚನ್ಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇಂಟ್ರಾಗೇಟಿವ್, ನೆಗೆಟಿವ್ ಅಂಡ್ ಅಫರ್ಮೇಟಿವ್ ಸೆಂಟೆನ್ಸಸ್ ಯೂಸಿಂಗ್ ಸಿಂಪಲ್ ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ನೆಕ್ಸ್ಟ್ ಟೈಪ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನ ನಾವು ಪಾಸ್ಟ್ ಪ್ರೋಗ್ರೆಸಿವ್ ಅಂತ ಕೂಡ ಕರಿತೀವಿ. ಸೊ ಕಂಟಿನ್ಯೂಸ್ ಅಥವಾ ಪ್ರೋಗ್ರೆಸಿವ್ ಅಂತ ಟೆನ್ಸ್ ಹೆಸರಿತ್ತು ಅಂದ್ರೆ ನಿಮ್ಗೆ ಗೊತ್ತಾಗಬೇಕು, ING ಫಾರ್ಮ್ ಆಫ್ ದ ವರ್ಬ್ ಯೂಸ್ ಆಗುತ್ತೆ ಇಲ್ಲಿ. ಸೊ ಸ್ಟ್ರಕ್ಚರ್ ನೋಡಿ, ಸಬ್ಜೆಕ್ಟ್ ಜೊತೆಗೆ ವಾಸ್ ಆರ್ ವರ್. ಸೊ ದೀಸ್ ಆರ್ ಆಲ್ಸೋ ಬಿ ವರ್ಬ್ಸ್. ಸೊ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಸಬ್ಜೆಕ್ಟ್ ಜೊತೆಗೆ ಈಸ್, ಆಮ್ ಅಥವಾ ಆರ್, ಅದಾದ್ಮೇಲೆ ವರ್ಬ್ ಫಾರ್ಮ್ ING ಬರುತ್ತೆ. ಇಲ್ಲಿ ಈಸ್, ಆಮ್, ಆರ್ ಬದಲಿಗೆ ವಾಸ್ ಅಥವಾ ವರ್ ಯೂಸ್ ಮಾಡ್ತೀವಿ. ವಾಸ್ ವರ್ ಯಾವಾಗ? ಪಾಸ್ಟ್ ಟೆನ್ಸ್ ಗೆ. ನಾವು ING ಯಾವಾಗ? ಕಂಟಿನ್ಯೂಸ್ ಗೆ. ಸೊ ವಾಸ್ ಯಾವಾಗ ಯೂಸ್ ಮಾಡ್ತೀವಿ, ವರ್ ಯಾವಾಗ ಯೂಸ್ ಮಾಡ್ತೀವಿ? ವಾಸ್ is used for singular subjects and were is used for plural subjects. ಈಗ ಯೂಸಸ್ ನೋಡೋಣ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗ ಬಳಕೆ ಮಾಡೋದು ಅಂತ. ಫಾರ್ ಆಕ್ಷನ್ ದಟ್ ವಾಸ್ ಹ್ಯಾಪನಿಂಗ್ ಇನ್ ದ ಪಾಸ್ಟ್, ಸಿಂಪಲ್. ಸೊ ಯಾವ ಆಕ್ಷನ್ ಪಾಸ್ಟ್ ಅಲ್ಲಿ ನಡೀತಾ ಇತ್ತು ಅದರ ಬಗ್ಗೆ ಮಾತಾಡಬೇಕಾದ್ರೆ ನಾನು ಯೂಸ್ ಮಾಡಬಹುದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ. ಸೊ ಇಫ್ ಸಮನ್ ಆಸ್ಕ್ಸ್ ಯು ವಾಟ್ ವರ್ ಯು ಡೂಯಿಂಗ್, ಆವಾಗ ನೀವು ಆನ್ಸರ್ ಮಾಡಬೇಕು. ಆರ್ ಇಫ್ ದ ಕ್ವೆಶ್ಚನ್ ವಾಸ್ ವಾಟ್ ವಾಸ್ ಹಿ ಡೂಯಿಂಗ್, ಅವನೇನ್ ಮಾಡ್ತಾ ಇದ್ದ, ಅವನು ಬೆಡ್ ಮೇಲೆ ಮಲ್ಕೊಂಡಿದ್ದ. He was lying on the bed. She was watching TV all day. She was watching. Was ಕೂಡ ಇದೆ, ING ಕೂಡ ಇದೆ. ಸೊ ಪಾಸ್ಟ್ ಕಂಟಿನ್ಯೂಸ್. ಪಾಸ್ಟ್ ಅಲ್ಲಿ ನಡೆದಿರುವಂತ ಯಾವ್ದಾದ್ರು ಘಟನೆ ಬಗ್ಗೆ ಮಾತಾಡಬೇಕು ಅಂತ ಆದ್ರೆ ನೀವು ING ಫಾರ್ಮ್ ಜೊತೆಗೆ ಯೂಸ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಟು ಡಿಸ್ಕ್ರೈಬ್ ವೇರಿಯಸ್ ಈವೆಂಟ್ಸ್ ದಟ್ ಹ್ಯಾಪೆಂಡ್ ಇನ್ ದ ಪಾಸ್ಟ್ ಒನ್ ಬೈ ಒನ್. ಸೊ ಒಂದಕ್ಕಿಂತ ಜಾಸ್ತಿ ಘಟನೆಗಳು ಪಾಸ್ಟ್ ಅಲ್ಲಿ ನಡೆದಿದ್ರೆ ಎರಡನ್ನು ಒಂದಾದ್ಮೇಲೆ ಒಂದಾಗಿ ನೀವು
ಪಾಸ್ಟ್ ಕಂಟಿನ್ಯೂಸ್ ಜೊತೆಗೆ ಹೇಳಬಹುದು. ಮೈ ಫಾದರ್ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್ ಅಂಡ್ ಮೈ ಮದರ್ ವಾಸ್ ಪ್ರಿಪೇರಿಂಗ್ ಬ್ರೇಕ್ಫಾಸ್ಟ್. ನಮ್ಮಪ್ಪ ನ್ಯೂಸ್ ಪೇಪರ್ ಓದ್ತಾ ಇದ್ರು, ನಮ್ಮಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು, ಅಂದ್ರೆ ತಿಂಡಿಗೆ ತಯಾರಿ ನಡೆಸ್ತಾ ಇದ್ರು. ಸೊ ವಾಟ್ ಡಸ್ ಇಟ್ ಮೀನ್? ವೇರಿಯಸ್ ಈವೆಂಟ್ಸ್ ದಟ್ ಹ್ಯಾಪನ್ ಇನ್ ದ ಪಾಸ್ಟ್ ಒನ್ ಬೈ ಒನ್, ಒಂದಾದ್ಮೇಲೆ ಒಂದು ಹೇಳೋದು ಕೂಡ ನಾನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಬಳಕೆ ಮಾಡ್ತೀನಿ. ನೆಕ್ಸ್ಟ್ ಕಂಟಿನ್ಯೂ. ಥರ್ಡ್ ಪಾಯಿಂಟ್, ಜನರಲಿ ವೈಲ್ ಅನ್ನೋದನ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಗೆ ಬಳಕೆ ಮಾಡ್ತೀವಿ? ಎಕ್ಸಾಂಪಲ್ ನೋಡೋಣ. ಶಿ ವಾಸ್ ಸಿಂಗಿಂಗ್ ಅ ಸಾಂಗ್ ವೈಲ್ ಹರ್ ಬ್ರದರ್ ವಾಸ್ ಪ್ಲೇಯಿಂಗ್ ದ ಫ್ಲೂಟ್. ಏನ್ ಅರ್ಥ ಇದ್ರದ್ದು? ಸೊ ಒಂದು ಸೆಂಟೆನ್ಸ್ ನ ಕನೆಕ್ಟ್ ಮಾಡಕ್ಕೆ ನೀವು ವೈಲ್ ಯೂಸ್ ಮಾಡಬಹುದು. ಸೊ ವಾಟ್ ಇಸ್ ವೈಲ್? ಇಟ್ಸ್ ಆಕ್ಚುಲಿ ಅ ಕಂಜಂಕ್ಷನ್. ವೈಲ್ ಅನ್ನೋದನ್ನ ಹೇಗೆ ಬಳಸಬೇಕು ನಾವು ಸೆಂಟೆನ್ಸ್ ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ? ಶಿ ವಾಸ್ ಸಿಂಗಿಂಗ್ ಅ ಸಾಂಗ್ ವೈಲ್ ಹರ್ ಬ್ರದರ್ ವಾಸ್ ಪ್ಲೇಯಿಂಗ್ ಫ್ಲೂಟ್ ಅಂದ್ರೆ ಅವಳು ಹಾಡು ಹೇಳ್ತಾ ಇದ್ಲು, ಅವ್ರ ಅಣ್ಣ ಇನ್ನೊಂದ್ ಕಡೆ ಫ್ಲೂಟ್ ಬಾರಿಸ್ತಾ ಇದ್ದ ಅಥವಾ ಕೊಳಲು ನುಡಿಸ್ತಾ ಇದ್ದ ಅಂತ ಅರ್ಥ. ನಾವು ವೈಲ್ ಅನ್ನೋದು ಕಾಂಟ್ರಾಸ್ಟ್ ಹೇಳುತ್ತೆ ಅಥವಾ ಒಂದು ಸೆಂಟೆನ್ಸ್ ನ ಕನೆಕ್ಟ್ ಮಾಡುತ್ತೆ. ಇನ್ನೊಂದು ಎಕ್ಸಾಂಪಲ್, ಐ ವಾಸ್ ರೀಡಿಂಗ್ ಅ ಸ್ಟೋರಿ ವೈಲ್ ಹಿ ವಾಸ್ ರೈಟಿಂಗ್ ಲೆಟರ್ಸ್. ನಾನು ಸ್ಟೋರಿ ಓದ್ತಾ ಇದ್ದೆ, ಇನ್ನೊಂದ್ ಕಡೆ ಅವನು ಲೆಟರ್ ಬರಿತಾ ಇದ್ದ. ಸೊ ಇನ್ನೊಂದ್ ಕಡೆ ಅಂತ ಹೇಳಕ್ಕೆ ಸೆಂಟೆನ್ಸ್ ನ ಕನೆಕ್ಟ್ ಮಾಡೋದಕ್ಕೆ ನಾನು ವೈಲ್ ನ ಬಳಸ್ತಾ ಇದ್ದೀನಿ. ಅದೇ ತರ ಇನ್ನೊಂದು ಕಂಜಂಕ್ಷನ್ ನ ಯೂಸ್ ಮಾಡಬಹುದು ನಾವು. ಸಿಮಿಲರ್ಲಿ ಆಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ವಿತ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಆಸ್ ಇಸ್ ಆಲ್ಸೋ ಅ ಕಂಜಂಕ್ಷನ್. ಇದನ್ನ ಕೂಡ ನಾವು ಬಳಕೆ ಮಾಡಬಹುದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಆಸ್ ಐ ವಾಸ್ ಕ್ರಾಸಿಂಗ್ ದ ರೋಡ್ ಐ ಸ್ಟಂಬಲ್ಡ್ ಅಂದ್ರೆ ನಾನು ರೋಡ್ ಕ್ರಾಸ್ ಮಾಡ್ತಾ ಇರ್ಬೇಕಾದ್ರೆ ನಾನು ಎಡವದೆ ಅಂತ ಅರ್ಥ. ಸ್ಟಂಬಲ್ ಅಂದ್ರೆ ಎಡವುದು, ಟ್ರಿಪಿಂಗ್. ಓಕೆ, ಸೊ ಆಸ್ ಐ ವಾಸ್ ಕ್ರಾಸಿಂಗ್ ದ ರೋಡ್ ಐ ಸ್ಟಂಬಲ್ಡ್. ಇಲ್ಲಿ ಆಸ್ ಹೇಳ್ತಾ ಇದ್ದೀನಿ. ಆಸ್ ಅಂದ್ರೆ ಏನು? ಸೈಮಲ್ಟೇನಿಯಸ್ ಆಗಿ ಎರಡು ಆಕ್ಷನ್ ನಡೀತಾ ಇದೆ ಇಲ್ಲಿ. ನಾನು ರೋಡ್ ಕ್ರಾಸ್ ಮಾಡ್ತಾ ಇರ್ಬೇಕಾದ್ರೆ ನಾನು ಎಡವದೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಯೂಸ್ ಟು ಮೇಕ್ ಪೊಲೈಟ್ ಎನ್ಕ್ವೈರೀಸ್. ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡಿ ಪೊಲೈಟ್ ಆಗಿ ಕ್ವೆಶ್ಚನ್ಸ್ ಕೇಳೋದನ್ನ ನಾವು ಇಲ್ಲಿ ನೋಡಬಹುದು. ಹೇಗೆ? ಐ ವಾಸ್ ವಂಡರಿಂಗ್ ಇಫ್ ಐ ಕುಡ್ ಬಾರೋ ಯುವರ್ ಬುಕ್. ಸೊ ಕ್ಯಾನ್ ಐ ಬಾರೋ ಯುವರ್ ಬುಕ್ ಅಂತ ಕೇಳ್ತೀವಲ್ಲ, ಅಂದ್ರೆ ನಿನ್ ಬುಕ್ ನ ನಾನು ತಗೋಬಹುದಾ, ನಿನ್ ಬುಕ್ ನ ನಾನು ಬಾರೋ ಮಾಡಬಹುದಾ? ಇದನ್ನ ನಾನು ಇನ್ನು ಪೊಲೈಟ್ ಆಗಿ ಕೇಳಬಹುದು ಅಂದ್ರೆ ಕುಡ್ ಐ ಬಾರೋ ಯುವರ್ ಬುಕ್ ಅಂತ ಕೇಳಬಹುದು. ಇನ್ನು ಪೊಲೈಟ್ ಆಗಿ ನಾನು ಕ್ವೆಶ್ಚನ್ ಮಾಡಬೇಕು ಅಂತ ಆದ್ರೆ ಈ ತರ ಹೇಳ್ಬಹುದು. ಐ ವಾಸ್ ವಂಡರಿಂಗ್ ಇಫ್ ಐ ಕುಡ್ ಬಾರೋ ಯುವರ್ ಬುಕ್. ಐ ವಾಸ್ ವಂಡರಿಂಗ್ ಅಂದ್ರೆ ಏನು? ನಿನ್ ಬುಕ್ ನ ನಾನು ಬಾರೋ ಮಾಡಬಹುದಾ ಅಂತ ಯೋಚಿಸ್ತಾ ಇದ್ದೆ. ಐ ವಾಸ್ ವಂಡರಿಂಗ್. ಸೊ ವಾಸ್ ವಂಡರಿಂಗ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಕ್ವೆಶ್ಚನಿಂಗ್. ನೆಕ್ಸ್ಟ್, ಸೊ 3 ಕ್ಯಾಟಗರೀಸ್ ಆಫ್ ಸೆಂಟೆನ್ಸಸ್ ಹೇಗೆ ಮಾಡೋದು ಅಂತ ನೋಡೋಣ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಅಫರ್ಮೇಟಿವ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್. ದೇ ವರ್ ಸ್ಕೀಯಿಂಗ್. ದೇ ವರ್ ಸ್ಕೀಯಿಂಗ್ ING ಫಾರ್ಮ್ ಅಲ್ಲಿ ಇದೆ ಅಲ್ಲ. ದೇ ವರ್ ಸ್ಕೀಯಿಂಗ್ ಅಂದ್ರೆ ಏನು? ಸ್ಕೀಯಿಂಗ್ ಅನ್ನೋದು ಒಂದು ಸ್ಪೋರ್ಟ್. ಸೊ ಮೌಂಟೇನ್ಸ್ ಮೇಲೆ ಎಲ್ಲ ನಡೆಯುವಂತ ಸ್ಪೋರ್ಟ್ ಇದು. ಸೊ ದೇ ವರ್ ಸ್ಕೀಯಿಂಗ್ ಅಂದ್ರೆ ಅವರು ಆ ಆಟನ ಆಡ್ತಾ ಇದ್ರು ಅಥವಾ ಆ ಗೇಮ್ ನ ಆಡ್ತಾ ಇದ್ರು ಅನ್ನೋ ಅರ್ಥ ಬರುತ್ತೆ. ಐ ವಾಸ್ ಡ್ರೀಮಿಂಗ್. ನೋಡಿ, ವಾಸ್ ಐ ಜೊತೆಗೆ ಬಳಕೆ ಆಗಿದೆ, ವರ್ ದೇ ಜೊತೆಗೆ ಬಳಕೆ ಆಗಿದೆ. ಸೊ ವರ್ ನ ನಾವು ಯೂಶಲಿ ವಿ ಯು ದೇ ಜೊತೆಗೆ ಬಳಸ್ತೀವಿ. ವಾಸ್ ನ ನಾವು ಐ ಹಿ ಶಿ ಇಟ್ ಅಥವಾ ಬೇರೆ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಗಳ ಜೊತೆ ಬಳಕೆ ಮಾಡ್ತೀವಿ. ನೆಗೆಟಿವ್ ಅಂದ್ರೆ ನಾಟ್ ಇರೋದು. ಸೊ ದೇ ವರ್ ನಾಟ್ ಸ್ಕೀಯಿಂಗ್. ಅವರು ಸ್ಕೀಯಿಂಗ್ ಮಾಡ್ತಾ ಇರಲಿಲ್ಲ. ಐ ವಾಸ್ ನಾಟ್ ಡ್ರೀಮಿಂಗ್. ನಾನು ಕನ್ಸ್ ಕಾಣ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇಂಟರೋಗೇಟಿವ್ ಅಂದ್ರೆ ಕ್ವೆಶ್ಚನಿಂಗ್. ವರ್ ದೇ ಸ್ಕೀಯಿಂಗ್? ಅವ್ರು ಸ್ಕೀಯಿಂಗ್ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಕೇಳ್ತೀನಿ. ವಾಸ್ ಐ ಡ್ರೀಮಿಂಗ್? ನಾನು ಕನ್ಸ್ ಕಾಣ್ತಾ ಇದ್ನ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೀವು ಯಾವ ಆಕ್ಸಿಲರಿ ವರ್ಬ್ ನ ಬಳಕೆ ಮಾಡಿರ್ತೀರಾ, ಸಾರಿ ದಿಸ್ ಒನ್ ವಾಸ್ ವರ್, ಅದನ್ನ ಯೂಸ್ ಮಾಡಿ ನೀವು ಕ್ವೆಶ್ಚನ್ ಮಾಡಬಹುದು. ಸೊ ಲೆಟ್ಸ್ ಲುಕ್ ಎಟ್ ದ ನೆಕ್ಸ್ಟ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್ ಬಿಫೋರ್. ಪರ್ಫೆಕ್ಟ್ ಅನ್ನೋ ವರ್ಡ್ ಟೆನ್ಸ್ ಅಲ್ಲಿ ಬಂದ್ರೆ ಹ್ಯಾಸ್, ಹ್ಯಾವ್ ಅಥವಾ ಹ್ಯಾಡ್ ಇರುತ್ತೆ. ಹ್ಯಾಸ್, ಹ್ಯಾವ್ ಪ್ರೆಸೆಂಟ್ ಇರುತ್ತೆ. ಇದು ಪಾಸ್ಟ್ ಆಗಿರೋದ್ರಿಂದ ಹ್ಯಾಡ್ ಬರುತ್ತೆ. ಸೊ ಸ್ಟ್ರಕ್ಚರ್ ವಿಲ್ ಬಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್. ಸೊ ಇದನ್ನ ಯಾವ ತರ ಯೂಸ್ ಮಾಡಬೇಕು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಅಂತ ತಿಳ್ಕೊಳ್ಳೋಣ. To describe actions and events that occurred prior to another action or prior to a specific time in the past. ಏನಿದ್ರ ಅರ್ಥ? To describe actions and events that occurred prior to ಅಂದ್ರೆ ಏನು? Before ಅಲ್ವಾ? prior ಅಂದ್ರೆ ಮುಂಚೆ ಅಂತ ಅರ್ಥ. ಸೊ ಯಾವುದೋ ಒಂದು ಆಕ್ಷನ್ ಇನ್ನೊಂದು ಆಕ್ಷನ್ ಗಿಂತ ಮುಂಚೆ ಅಥವಾ ಇನ್ನೊಂದು ಟೈಮ್ ಗಿಂತ ಮುಂಚೆ ಪಾಸ್ಟ್ ಅಲ್ಲಿ ನಡೆದಿದ್ರೆ ಆವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಬಳಕೆ ಮಾಡ್ತೀವಿ. ಏನ್ ಹೀಗಂದ್ರೆ ಅಂತ ಎಕ್ಸಾಂಪಲ್ ನೋಡಿ ತಿಳ್ಕೊಳ್ಳೋಣ.
She had gone to work when I arrived. The train had already left before I reached the station. ಇಲ್ಲಿ ಒಂದು ರೂಲ್ ಕೊಟ್ಟಿದ್ದೀನಿ ನಾನು ನಿಮಗೆ. When two actions happen in the past one after the other, the action that has taken place before is mentioned in past perfect tense. The second action is expressed using simple tense. ಏನು ಹಿಂಗಂದ್ರೆ ಅಂತ ಹೇಳ್ತೀನಿ. ಈ ಎಕ್ಸಾಂಪಲ್ ನೋಡಿ. She had gone to work when I arrived. ಇಲ್ಲಿ ಎರಡು verb ಇದೆ ಅಲ್ವಾ? She had gone when I arrived. ಏನು ಈ ಸೆಂಟೆನ್ಸ್ ಅರ್ಥ? ನಾನು ಬಂದಾಗ ಅವಳು ಆಲ್ರೆಡಿ ಕೆಲಸಕ್ಕೆ ಹೋಗಿದ್ಲು. ಸೊ ಇಲ್ಲಿ ಎರಡು ಆಕ್ಷನ್ ಇದೆ. ಒಂದು ಅವಳು ಕೆಲಸಕ್ಕೆ ಹೋಗಿದ್ದು, ಇನ್ನೊಂದು ನಾನು ಆಮೇಲೆ ಬಂದಿದ್ದು. ಸೊ ಈ ರೂಲ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಈ ತರ ಎರಡು ಪಾಸ್ಟ್ ಆಕ್ಷನ್ಸ್ ಬಗ್ಗೆ ಮಾತಾಡ್ತಿದ್ದು, ಒಂದು ಪಾಸ್ಟ್ ಆಕ್ಷನ್ ಇನ್ನೊಂದು ಆಕ್ಷನ್ ಗಿಂತ ಮುಂಚೆ ನಡೆದಿದ್ರೆ ಆ ಯಾವ ಆಕ್ಷನ್ ಮೊದಲು ನಡೆದಿರುತ್ತೆ ಅದು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರುತ್ತೆ, ಹ್ಯಾಡ್ ಗಾನ್. ಆಮೇಲೆ ಫಾಲೋಯಿಂಗ್ ಆಕ್ಷನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಸೊ ವೆನ್ ಶಿ ಹ್ಯಾಡ್ ಗಾನ್ ಟು ವರ್ಕ್ ವೆನ್ ಐ ಅರೈವ್ಡ್, ಇಲ್ಲಿ ಮೊದಲು ಯಾವ ಆಕ್ಷನ್ ನಡೆದಿದ್ದು, ಅವಳು ಕೆಲ್ಸಕ್ಕೆ ಹೋಗಿದ್ ಫಸ್ಟಾ ನಾನು ಬಂದಿದ್ ಫಸ್ಟಾ? ಅವಳು ಕೆಲ್ಸಕ್ಕೆ ಹೋಗಿದ್ದು ಮೊದಲಾಗಿದ್ದಲ್ವಾ? ಸೊ ಯಾವ ಆಕ್ಷನ್ ಮುಂಚೆ ಆಗಿರುತ್ತೆ ಅಲ್ಲಿ ನಾನು ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀನಿ, ಹ್ಯಾಡ್ ಗಾನ್. ಯಾವುದು ಆಮೇಲೆ ಆಯ್ತು ಅಲ್ಲಿ ನಾನು ಬರೀ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಇಲ್ಲಿ ಹ್ಯಾಡ್ ಬರಲ್ಲ, ಅರೈವ್ಡ್ ಅಷ್ಟೇ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದ ಟ್ರೈನ್ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಬಿಫೋರ್ ಐ ರೀಚ್ ದ ಸ್ಟೇಷನ್. ಏನ್ ಈ ಸೆಂಟೆನ್ಸ್ ಅರ್ಥ? ಟ್ರೈನ್ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಬಿಫೋರ್ ಐ ರೀಚ್ ದ ಸ್ಟೇಷನ್ ಅಂದ್ರೆ ನಾನು ಸ್ಟೇಷನ್ಗೆ ಹೋಗೋ ಮುಂಚೆನೆ ಟ್ರೈನ್ ಹೊರಟೋಗಿತ್ತು. ಸೊ ಯಾವ ಆಕ್ಷನ್ ಮುಂಚೆ ಆಗ್ತಾ ಇದೆ ಇಲ್ಲಿ? ಟ್ರೈನ್ ಮುಂಚೆನೆ ಹೊರಟು ಹೋಗಿದೆ. ಸೊ ಟ್ರೈನ್ ಹ್ಯಾಡ್ ಲೆಫ್ಟ್ ಅಂತ ಬರಬೇಕು. ಸೊ ಯಾವ ಆಕ್ಷನ್ ಮುಂಚೆ ಆಗ್ತಾ ಇದೆ ಆ ಆಕ್ಷನ್ಗೆ ನಾವು ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಹ್ಯಾಡ್ ನ ಬಳಕೆ ಮಾಡ್ತೀವಿ. The following action will be in simple past tense. So that's what this rule also says. When two actions happen in the past one after the other, ಅಂದ್ರೆ ಎರಡು ಆಕ್ಷನ್ಸ್ ಪಾಸ್ಟ್ ಅಲ್ಲಿ ಒಂದಾದ್ಮೇಲೆ ಒಂದು ನಡೀತಾ ಇದ್ದಿದ್ರೆ ಯಾವ ಆಕ್ಷನ್ ಮೊದಲಾಗುತ್ತೋ ಆ ಆಕ್ಷನ್ ಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬರುತ್ತೆ, ಅಂದ್ರೆ ಹ್ಯಾಡ್ ಜೊತೆಗೆ ಬರುತ್ತೆ. ಯಾವ ಆಕ್ಷನ್ ಆಮೇಲೆ ಬರುತ್ತೆ ಅದಕ್ಕೆ ನಾವು ಬರೀ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಬಳಕೆ ಮಾಡ್ತೀವಿ. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಇರಬೇಕು, ಟೈಪ್ ಇದೆ. So to describe actions and events that occurred prior to another action or prior to a specified time in the past. ಅಂದ್ರೆ ಏನ್ ಅರ್ಥ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದು? ಹ್ಯಾಡ್ ಜೊತೆಗೆ ಬಳಕೆ ಮಾಡ್ತೀವಿ, ಕರೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ನಾವು ಯೂಶಲಿ ಇಂಡಿವಿಜುವಲ್ ಆಕ್ಷನ್ಸ್ ಗೆ ಬಳಕೆ ಮಾಡಲ್ಲ. ಅಂದ್ರೆ ಬರೀ ಒಂದೇ ಆಕ್ಷನ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಹೇಳಲ್ಲ. ಇನ್ನೊಂದು ಆಕ್ಷನ್ ಜೊತೆಗೆ ಎರಡನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಮಾತಾಡ್ತೀವಿ. ಇಲ್ಲಿ ನೋಡಿದ್ರಲ್ಲ, ಕೆಲ್ಸಕ್ಕೆ ಹೋಗೋದು, ನಾನು ಬಂದಿದ್ದು, ಎರಡು ಆಕ್ಷನ್ ಇದೆ. ಇಲ್ಲಿ ಟ್ರೈನ್ ಹೋಗಿದ್ದು, ನಾನು ಆಮೇಲೆ ಬಂದಿದ್ದು, ಅಗೇನ್ ಎರಡು ಆಕ್ಷನ್ ಇದೆ. ಸೊ ಈ ತರ ಎರಡು ಆಕ್ಷನ್ಸ್ ಪಾಸ್ಟ್ ನಡೆದಿರೋದಿದ್ರೆ ಆವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಪಾಯಿಂಟ್ ನೋಡಿ. ಡು ನಾಟ್ ಯೂಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಟು ಎಕ್ಸ್ಪ್ರೆಸ್ ಅನ್ ಇಂಡಿವಿಜುವಲ್ ಆಕ್ಷನ್ ಹ್ಯಾಪನ್ ಇನ್ ದ ಪಾಸ್ಟ್. ನಾನು ಹೇಳಿದ್ನಲ್ಲ, ಪಾಸ್ಟ್ ಅಲ್ಲಿ ನಡೆದಿರೋ ಇಂಡಿವಿಜುವಲ್ ಆಕ್ಷನ್ ಸುಮ್ನೆ ಬೇರೆ ಆಕ್ಷನ್ ಜೊತೆ ರೆಫರೆನ್ಸ್ ಇಲ್ಲದೆ ಯೂಸ್ ಮಾಡೋದು ತಪ್ಪಾಗುತ್ತೆ. ಎಕ್ಸಾಂಪಲ್ ನೋಡಿ. ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಯೆಸ್ಟರ್ಡೇ ಸರಿ ಇರಲ್ಲ. ಐ ಫಿನಿಶ್ಡ್ ಮೈ ವರ್ಕ್ ಯೆಸ್ಟರ್ಡೇ ಇದು ಸರಿಯಾದ ಬಳಕೆ. ಸೊ ಐ ಫಿನಿಶ್ಡ್, ನಿನ್ನೆ ನಾನು ಕೆಲಸ ಮುಗಿಸಿದೆ ಅಂದಾಗ ನಾನು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಅಷ್ಟೇ ಹೇಳಬೇಕು. ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಯೆಸ್ಟರ್ಡೇ ಅನ್ನೋದು ಇಲ್ಲಿ ಇನ್ಕರೆಕ್ಟ್ ಆಗುತ್ತೆ. ಬಟ್ ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಬಿಫೋರ್ ಮೈ ಫೋನ್ ರ್ಯಾಂಗ್ ಅಂತ ಇದ್ರೆ ಆವಾಗ ಈ ಸೆಂಟೆನ್ಸ್ ಸರಿ ಆಗುತ್ತೆ. ಏನರ್ಥ? ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್, ನಾನು ನನ್ನ ಕೆಲಸನ ಮುಗಿಸಿದ್ದೆ. ಯಾವಾಗ ಮುಗಿಸಿದ್ದೆ? ನನ್ನ ಫೋನ್ ರಿಂಗ್ ಆಗೋಕ್ಕಿಂತ ಮುಂಚೆ ನನ್ನ ಕೆಲಸ ಮುಗಿಸಿದ್ದೆ. ಸೊ ಇಲ್ಲಿ ಇದೊಂದು ವರ್ಬ್ ಇದೆ, ಫೋನ್ ರ್ಯಾಂಗ್ ಇನ್ನೊಂದು ವರ್ಬ್ ಇದೆ. ಸೊ ಈ ತರ ಎರಡು ವರ್ಬ್ ನ ಒಂದು ಎರಡು ಆಕ್ಷನ್ ನ ರೆಫರೆನ್ಸ್ ತಗೊಂಡು ನಾವು ಹೇಳ್ಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಬರೀ ಒಂದೇ ಇಂಡಿವಿಜುವಲ್ ಆಕ್ಷನ್ ಗೆ ನಾವು ಪಾಸ್ಟ್ ಪರ್ಫೆಕ್ಟ್ ನ ಯೂಶಲಿ ಯೂಸ್ ಮಾಡೋದಿಲ್ಲ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು 3 ಕ್ಯಾಟಗರೀಸ್ ಆಫ್ ಸೆಂಟೆನ್ಸಸ್ ಹೇಗೆ ಮಾಡೋದು ನೋಡೋಣ. ಅಫರ್ಮೇಟಿವ್ ಅಂದ್ರೆ ಪಾಸಿಟಿವ್. ಶಿ ಹ್ಯಾಡ್ ಸ್ಟಡಿಡ್ ಸರಿ ಇದೆ, ಶಿ ಹ್ಯಾಡ್ ಸ್ಟಡಿಡ್. ಅಗೇನ್ ನಾನು ಹೇಳಿದ್ದೆ ಇಂಡಿವಿಜುವಲ್ ಆಕ್ಷನ್ಸ್ ಗೆ ನಾವು ಬಳಕೆ ಮಾಡಲ್ಲ, ಬಟ್ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್, ಹಾಗಾಗಿ ನಾನು ಇಲ್ಲಿ ತರ ಹೇಳ್ತಾ ಇದ್ದೀನಿ. ಶಿ ಹ್ಯಾಡ್ ಸ್ಟಡಿಡ್. ನೆಗೆಟಿವ್ ಏನ್ ಬರುತ್ತೆ? ನಾಟ್ ಬರುತ್ತೆ. ಶಿ ಹ್ಯಾಡ್ ನಾಟ್ ಸ್ಟಡಿಡ್. ಇಂಟ್ರೋಗೇಟಿವ್ ಅಲ್ಲಿ ಇಲ್ಲಿ ಏನ್ ಆಕ್ಸಿಲರಿ ವರ್ಬ್ ಯೂಸ್ ಮಾಡಿದ್ವಿ ಅದನ್ನೇ ಯೂಸ್ ಮಾಡಿ ಕ್ವೆಶ್ಚನ್ ಮಾಡಬಹುದು. ಹ್ಯಾಡ್ ಶಿ ಸ್ಟಡಿಡ್ ದ ಕರೆಕ್ಟ್ ವೇ. ನೆಕ್ಸ್ಟ್ ಟೆನ್ಸ್ ಗೆ ಬರೋಣ. ಸೊ ಲಾಸ್ಟ್ ಟೈಪ್ ಆಫ್ ಟೆನ್ಸ್ ಅಂಡರ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ನಾವು ಪಾಸ್ಟ್ ಪರ್ಫೆಕ್ಟ್ ಬಗ್ಗೆ ಮಾತಾಡಿದ್ವಿ, ಪಾಸ್ಟ್ ಕಂಟಿನ್ಯೂಸ್ ಬಗ್ಗೆ ಮಾತಾಡಿದ್ವಿ. ಈಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಗ್ಗೆ ಮಾತಾಡೋಣ. ಸ್ಟ್ರಕ್ಚರ್ ನೋಡಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ ಐಎನ್ಜಿ.
ಪಾಸ್ಟ್ ಪರ್ಫೆಕ್ಟ್ ಅಲ್ವಾ, ಸೊ ಹ್ಯಾಡ್ ಇರಬೇಕು. ಕಂಟಿನ್ಯೂಸ್ ಅಂದ್ರೆ ING ಇರಬೇಕು. ಇಲ್ಲಿ ಒಂದು ಎಕ್ಸ್ಟ್ರಾ ಇದೆ, ಏನದು ಬೀನ್. ಸೊ ಕಂಟಿನ್ಯೂಟಿನ ಇಂಡಿಕೇಟ್ ಮಾಡೋಕೆ ನಾವು ಬೀನ್ ಯೂಸ್ ಮಾಡ್ತೀವಿ. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನ ಹೇಗೆ ಬಳಕೆ ಮಾಡೋದು ಅಂತ ನೋಡೋಣ. ಸೊ ಫಾರ್ ಕಂಪ್ಲೀಟೆಡ್ ಆಕ್ಷನ್ಸ್ ಆಫ್ ದ ಪಾಸ್ಟ್ ಕಂಟಿನ್ಯೂಡ್ ಅಂಟಿಲ್ ಅನದರ್ ಟೈಮ್ ಇನ್ ದ ಪಾಸ್ಟ್. ಏನ್ ಹಿಂಗಂದ್ರೆ, ಸೊ ನಿಮ್ಗೆ ಒಂದು ಡ್ರಾಯಿಂಗ್ ಮೂಲಕ ಎಕ್ಸಾಂಪಲ್ ಕೊಡ್ಬೇಕು ಅಂತ ಆದ್ರೆ ಇದನ್ನ ಪ್ರೆಸೆಂಟ್ ಅಂತ ಕನ್ಸಿಡರ್ ಮಾಡೋಣ. ಈ ಲೈನ್ ನ, ದಿಸ್ ಲೈನ್ ಇಂಡಿಕೇಟ್ಸ್ ಫ್ಯೂಚರ್, ದಿಸ್ ಲೈನ್ ಇಂಡಿಕೇಟ್ಸ್ ಪಾಸ್ಟ್. ಓಕೆ, ಸೊ ಈ ಕಡೆಯಿಂದ ಈ ಕಡೆ ಪಾಸ್ಟ್, ಇಲ್ಲಿಂದ ಈ ಕಡೆ ಫ್ಯೂಚರ್ ಆಗುತ್ತೆ. ಈಗ ಪಾಸ್ಟ್ ಪರ್ಫೆಕ್ಟ್ ಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಗೆ ಏನ್ ಡಿಫರೆನ್ಸ್ ಅಂತ ನೋಡೋಣ. ನಾವು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ವೆನ್ ಐ ಅರೈವ್ಡ್ ಶಿ ಹ್ಯಾಡ್ ಗಾನ್ ಟು ವರ್ಕ್ ಆರ್ ಶಿ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಅಂತ ಹೇಳಿದ್ದೆ ಅಲ್ವಾ. ಅಂದ್ರೆ ಏನರ್ಥ, ಲೆಟ್ಸ್ ಅಸ್ಯೂಮ್ ನಾನು 8 ಗಂಟೆಗೆ ಬಂದೆ, ಅವಳು 7 ಗಂಟೆಗೆ ಹೊರಟು ಹೋಗಿದ್ಲು. ಅಂದ್ರೆ ಈ ಆಕ್ಷನ್ ಆಗೋ ಮುಂಚೆ ಈ ಆಕ್ಷನ್ ಮುಗಿದು ಹೋಗಿರುತ್ತೆ. ಸೊ ಆ ಟೈಮಲ್ಲಿ ನಾನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಯೂಸ್ ಮಾಡ್ತೀನಿ. ವಾಟ್ ಅಬೌಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್? ಸೊ ಈ ಕಡೆಯಿಂದ ಇಲ್ಲಿ ಪಾಸ್ಟ್ ಅಂತ ತಗೊಳ್ಳೋಣ. ಇಲ್ಲಿ ಹೇಗಾಗುತ್ತೆ ಅಂದ್ರೆ, ಎಕ್ಸಾಂಪಲ್ ನೋಡಿ, ವೆನ್ ಹಿ ಕೇಮ್ ಹೋಮ್ ಐ ಹ್ಯಾಡ್ ಬೀನ್ ಪ್ಲೇಯಿಂಗ್ ಫಾರ್ 2 hours. ಅಂದ್ರೆ ಅವನ್ ಮನೆಗೆ ಬಂದಾಗ ನಾನು ಆಟ ಆಡೋಕ್ ಶುರು ಮಾಡಿ 2 hour ಆಗಿತ್ತು ಅಥವಾ 2 ಗಂಟೆ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಏನರ್ಥ, ಸೊ ಲೆಟ್ಸ್ ಅಸ್ಯೂಮ್ ಅವನ್ ಮನೆಗೆ ಬಂದಿದ್ದು 8 ಗಂಟೆಗೆ. ಸೊ ಇವರು ಆಡಕ್ಕೆ ಶುರು ಮಾಡಿದ್ದು ಅಥವಾ ನಾನು ಆಡಕ್ಕೆ ಶುರು ಮಾಡಿದ್ದು 6 ಗಂಟೆಗೆ. ಸೊ ಏನರ್ಥ, ಅವನು ಮನೆಗೆ ಬಂದಾಗ ನಾನು ಆಡಕ್ಕೆ ಶುರು ಮಾಡಿ 2 ತಾಸು ಆಯ್ತು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅದು ಆಕ್ಷನ್ ಇಲ್ಲಿಗೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ಆಕ್ಷನ್ ಒಂದು ಪಾಸ್ಟ್ ಟೈಮ್ ಇಂದ ಇನ್ನೊಂದು ಪಾಸ್ಟ್ ಟೈಮ್ಗೆ ಕಂಟಿನ್ಯೂ ಆಗ್ಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನ ಬಳಕೆ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಏನು, ಆಕ್ಷನ್ ಕಂಟಿನ್ಯೂ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಆಗಿ ಹೋಗಿರುತ್ತೆ. ಅಂದ್ರೆ ಒಂದು ಆಕ್ಷನ್ ಗಿಂತ ಮುಂಚೆ ಇನ್ನೊಂದು ಆಕ್ಷನ್ ಕಂಪ್ಲೀಟ್ ಆಗಿದ್ರೆ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಬೇಕು. ಒಂದು ಆಕ್ಷನ್ ಗಿಂತ ಮುಂಚೆ ನಡೆದಿರೋ ಇನ್ನೊಂದು ಆಕ್ಷನ್ ಕಂಟಿನ್ಯೂ ಆಗ್ತಾ ಇದ್ರೆ ಆವಾಗ ನಾನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀನಿ. ಎಕ್ಸಾಂಪಲ್ ನೋಡೋಣ. ವೆನ್ ಹಿ ಕೇಮ್ ಹೋಮ್ ಐ ಹ್ಯಾಡ್ ಬಿನ್ ಪ್ಲೇಯಿಂಗ್ ಫಾರ್ 2 hours. ಅಂದ್ರೆ ಅವ್ರ ಮನೆಗೆ ಬಂದಾಗ ನಾನು ಆಡ್ತಾ ಇದ್ದೆ. ಯಾವಾಗಿಂದ ಆಡ್ತಾ ಇದ್ದೆ? 2 ಗಂಟೆಯಿಂದ ಆಡ್ತಾ ಇದ್ದೆ. ಸೊ ಕಂಟಿನ್ಯೂ ಆಗ್ತಾ ಇದೆ ಅಲ್ವಾ, ಒಂದು ಪಾಸ್ಟ್ ಟೈಮ್ ಇಂದ ಇನ್ನೊಂದು ಪಾಸ್ಟ್ ಟೈಮ್ಗೆ ಕಂಟಿನ್ಯೂ ಆಗ್ಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನ ಬಳಕೆ ಮಾಡ್ತೀವಿ. ಶಿ ಹ್ಯಾಡ್ ಬಿನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್ ವೆನ್ ಹರ್ ನೇಬರ್ ನಾಕ್ಡ್. ಶಿ ಹ್ಯಾಡ್ ಬಿನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್ ಅಂದ್ರೆ ಅವ್ರ ನೇಬರ್, ಅವ್ರ ಪಕ್ಕದ ಮನೆಯವ್ರು ಬಂದು ಬಾಗಿಲು ಬಡಿಬೇಕಾದ್ರೆ ಅವಳು ಬೆಳಗ್ಗೆಯಿಂದ ಮಲ್ಕೊಂಡಿದ್ಲು. ಸೊ ಅವ್ರ ಬಾಗಿಲು ಬಡಿಯೋಕ್ಕಿಂತ ಮುಂಚೆ ಅಂದ್ರೆ ಬೆಳಗ್ಗೆಯಿಂದಾನೇ ಮಲ್ಕೊಂಡಿದ್ಲು, ಅದಿನ್ನೂ ಆ ಟೈಮ್ ತನಕ ಕಂಟಿನ್ಯೂ ಆಯ್ತು ಅಂತ ಅರ್ಥ. ಸೊ ಮಾರ್ನಿಂಗ್ ಇಂದ ನೇಬರ್ ನಾಕ್ ಮಾಡೋ ತನಕ ಆಕ್ಷನ್ ಕಂಟಿನ್ಯೂ ಆಯ್ತು. ಸೊ ಒಂದು ಪಾಸ್ಟ್ ಟೈಮ್ ಇಂದ ಇನ್ನೊಂದು ಪಾಸ್ಟ್ ಟೈಮ್ಗೆ ಆಕ್ಷನ್ ಕಂಟಿನ್ಯೂ ಆದಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ನಾವು ಬಳಕೆ ಮಾಡ್ತೀವಿ. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದರದ್ದು 3 categories ಆಫ್ ಸೆಂಟೆನ್ಸಸ್ ನ ಹೇಗೆ ಫಾರ್ಮ್ ಮಾಡೋದು ನೋಡೋಣ. ಶಿ ಹ್ಯಾಡ್ ಬೀನ್ ಸ್ಟಡಿಂಗ್, ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಅವಳು ಓದ್ತಾ ಇದ್ಲು. ಶಿ ಹ್ಯಾಡ್ ನಾಟ್ ಬೀನ್ ಸ್ಟಡಿಂಗ್, ಅವಳು ಓದ್ತಾ ಇರಲಿಲ್ಲ. ಹ್ಯಾಡ್ ಶಿ ಬೀನ್ ಸ್ಟಡಿಂಗ್ ಇಸ್ ದ ಕ್ವೆಶ್ಚನ್ ಫಾರ್ಮ್. ಸೊ ಹ್ಯಾಡ್ ನ ಯೂಸ್ ಮಾಡಿ ನೀವು ಇಲ್ಲಿ ಕ್ವೆಶ್ಚನಿಂಗ್ ಗೆ ಬಳಸಬಹುದು. So this will be about past perfect continuous tense and also past tense in general. So ನಾವು ಇವತ್ತಿನ ಕ್ಲಾಸಲ್ಲಿ past tense ಬಗ್ಗೆ 4 ಟೈಪ್ಸ್ ನ ಕಲ್ತ್ಕೊಂಡ್ವಿ. past tense ನ ಯಾವಾಗ ಬಳಕೆ ಮಾಡಬೇಕು ಅಂದ್ರೆ ಸಿಂಪಲ್ past tense. ಅದಾದ್ಮೇಲೆ we also spoke about past continuous or past progressive, ಆಮೇಲೆ past perfect tense ಮತ್ತೆ past perfect continuous tense ಬಗ್ಗೆ ಮಾತಾಡಿದೀವಿ. ಸೊ ಮುಂದಿನ ಕ್ಲಾಸಲ್ಲಿ ನಾವು future tense ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು.